ಎಲ್ರಿಗೂ ನಮಸ್ಕಾರ. ಇವತ್ತಿನ ಶಾಸ್ತ್ರೀಯ ಶಾಸ್ತ್ರ ವಿಷಯ ಏನಪ್ಪ ಅಂತಂದರೆ ದೇವರ ಕೋಣೆ ಅಥವಾ ಮನೆಯ ವಾಸ್ತು ಮತ್ತು ಅದರೊಂದಿಗೆ ಪ್ರಯೋಜನಗಳು ಮುಂದುವರೆದ ಭಾಗ. ಹೌದು ಸ್ನೇಹಿತರೆ, ಮನೆ ಅಂದಮೇಲೆ ಒಂದು ದೇವರ ಕೋಣೆ ಇರಲೇಬೇಕು. ಆ ದೇವರ ಕೋಣೆನೇ ಮನೆಯಲ್ಲಿರೋ ವಾಸ್ತುವನ್ನು ಸರಿಪಡಿಸುತ್ತೆ ಅಂತ ಹೇಳ್ತಾರೆ. ಹೌದು ಸ್ನೇಹಿತರೆ, ದೇವರ ಪೂಜೆ, ಮಂಗಳಾರತಿ, ದೈವಭಕ್ತಿ, ಆರಾಧನೆ ಇವೆಲ್ಲ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮನೆಯಲ್ಲಿ ಒಂದು ಸುಂದರವಾದಂತಹ ಪೂಜಾ ಕೋಣೆ ಇರೋದು ಅತ್ಯವಶ್ಯಕ. ಈ ಒಂದು ಪೂಜಾ ಕೋಣೆಯಲ್ಲಿ ಕುಲದೇವರಿಗೆ ಹೆಚ್ಚಾದ ಆದ್ಯತೆಯನ್ನು ಕೊಡಬೇಕು. ಅಂದರೆ ಕುಲದೇವತೆ ಅಂದರೆ ಮನೆಯಲ್ಲಿ ನಮ್ಮ ಹಿರಿಕರು ಪೂಜಿಸಿಕೊಂಡು ಬಂದಂತಹ ದೇವರುಗಳೇ ನಮ್ಮ ಕುಲದೇವರಾಗಿರ್ತಾರೆ. ಅವರನ್ನು ನಾವು ಆರಾಧನೆ ಮಾಡೋದು ಮತ್ತು ಅವರಿಗೆ ನೈವೇದ್ಯನ ಅರ್ಪಿಸೋದು ಮತ್ತು ಅವರಿಗೆ ನಾವು ದಿನಾಲೂ ಪೂಜೆಯನ್ನು ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇಷ್ಟದೇವತೆಯು ಮನೆಯ ಒಂದು ನೆಚ್ಚಿನ ದೇವತೆಯಾಗಿ ಇಲ್ಲಿ ಪೂಜಿಸಲ್ಪಡ್ತಾಳೆ ಅಥವಾ ಪೂಜಿಸಲ್ಪಡ್ತಾನೆ. ಆತನನ್ನು ನಾವು ದೈವಭಕ್ತಿಯಿಂದ ಪೂಜಿಸಲು ಆತನ ವಿಗ್ರಹವನ್ನಿಟ್ಟು ನಾವು ದಿನಾಲೂ ಆತನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಗ್ರಾಮ ದೇವತೆಯು ಕೂಡ ಅಷ್ಟೇ ಮಹತ್ವವುಳ್ಳವಾಗಿರುತ್ತಾಳೆ. ನಾವು ಬಂದಂಥ ಊರಿನಿಂದ ಅಲ್ಲಿರುವ ಶ್ರೇಷ್ಠ ದೇವತೆಯನ್ನು ನಾವು ಗ್ರಾಮ ದೇವತೆಯಿಂದ ಪೂಜಿಸ್ತೇವೆ. ಆಕೆಯೂ ಕೂಡ ಶ್ರದ್ಧಾ ಭಕ್ತಿ ಭಾವದಿಂದ ಕೂಡ ಇಲ್ಲಿ ನಾವು ನೋಡ್ಕೋಬೇಕು. ಗಂಡು ದೇವರಾಗಿರಲಿ ಹೆಣ್ಣು ದೇವರಾಗಿರಲಿ ನಾವು ಇಲ್ಲಿ ಆದ್ಯತೆಯನ್ನು ನೀಡಿ ಹೆಚ್ಚಾಗಿ ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡಬೇಕು. ಇಲ್ಲಿ ಹಿರಿಕರು ಹೇಳುವ ಹಾಗೆ ಕುಲದೇವತಾಭ್ಯೋ ನಮಃ, ಗ್ರಾಮ ದೇವತಾಭ್ಯೋ ನಮಃ, ಇಷ್ಟ ದೇವತಾಭ್ಯೋ ನಮಃ, ಸಕಲ ಸರ್ವ ದೇವತಾಭ್ಯೋ ನಮಃ. ಇಲ್ಲಿ ಎಲ್ಲ ದೇವರನ್ನು ಪೂಜಿಸುವುದು ಮುಖ್ಯವಾಗಿದೆ. ಹಾಗೆ ಕುಲದೇವತೆಗೆ ಹೆಚ್ಚಿಗೆ ಆದ್ಯತೆಯನ್ನು ನೀಡುವುದು ಇನ್ನೂ ಬಹುಮುಖ್ಯವಾದಂಥ ವಿಷಯ. ಮತ್ತು ಅದೇ ರೀತಿಯಾಗಿ ಎಲ್ಲ ದೇವತೆಗಳನ್ನು ನಾವಿಲ್ಲಿ ಸಮಾನ ಸ್ಥಾನದಲ್ಲಿ ಪೂಜೆಯನ್ನು ಮಾಡಬೇಕು. ಅಂದರೆ ಪ್ರತಿನಿತ್ಯ ಮೂರ್ತಿಯನ್ನು ತೊಳೆಯುವುದು, ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ಆರತಿ, ಮಂಗಳಾರತಿ, ನೈವೇದ್ಯ ಪ್ರಸಾದ ಅರ್ಪಣೆ ಮತ್ತು ಭಕ್ತಿ ಭಾವದೊಂದಿಗೆ ಮಂಗಳಾರತಿಯೊಂದಿಗೆ ಪ್ರಸಾದ ಸೇವನೆ, ಈ ರೀತಿಯಾಗಿ ಪ್ರತಿದಿನ ನಾವು ದೇವರ ಸೇವೆಯನ್ನು ಮಾಡಬೇಕು. ಮನೆಯಲ್ಲಿ ಯತಿಗಳು, ಸನ್ಯಾಸಿಗಳು ಅಥವಾ ಕುಲಗುರುಗಳು ಬಂದಾಗ ಆತರನ್ನು ಚೆನ್ನಾಗಿ ನಾವು ಸೇವೆಯನ್ನು ಇಲ್ಲಿ ಮಾಡಬೇಕು. ಅವರ ಭಾವಚಿತ್ರಕ್ಕೆ ನಾವು ಹೆಚ್ಚಾಗಿ ಪೂಜೆಯನ್ನು ಮಾಡಿ ದೇವರೊಂದಿಗೆ ಅವರನ್ನು ಕೂಡ ಪೂಜಿಸಬೇಕು ಮತ್ತು ಅವರಿಗೆ ದೇವರಿಗಿಂತ ಹೆಚ್ಚಿದ ಆದ್ಯತೆಯನ್ನು ನೀಡಬೇಕು. ಇಲ್ಲಿ ಪುರಾಣ ಪುಣ್ಯಕಥೆಗಳಲ್ಲಿ ಹೇಳುವ ಹಾಗೆ ಯತಿಗಳು ಮತ್ತು ಸನ್ಯಾಸ ದೀಕ್ಷೆ ತಗೊಂಡವರ ಮುಂದಿನ ಮತ್ತು ಹಿಂದಿನ ಸಂಸಾರದ ಹಿರಿಯರು ಇಲ್ಲೇನಪ್ಪ ಅಂದರೆ ಬಹುಶ್ರೇಷ್ಠವಾಗಿ ಮುಕ್ತಿಯನ್ನು ಪಡೆಯುತ್ತಾರಂತೆ. ಆದ್ದರಿಂದಲೇ ಇಲ್ಲಿ ದೇವರಿಗಿಂತ ಹೆಚ್ಚಾಗಿ ಸನ್ಯಾಸಿಗಳಿಗೆ, ಯತಿಗಳಿಗೆ ಇಲ್ಲಿ ನಾವು ಪೂಜೆಯನ್ನು ಮಾಡಲ್ಪಡುತ್ತೇವೆ. ಭಕ್ತಿಭಾವ, ಪೂಜೆ, ಪುನಸ್ಕಾರದೊಂದಿಗೆ ಮನೆಯು ಮಂಗಳಕರವಾಗಿ ಸಕಾರಾತ್ಮಕ ಶಕ್ತಿ ನೆಲೆಸಲು ಮತ್ತು ಕಷ್ಟಗಳು ದೂರಾಗಲು ಸಾಧ್ಯವಾಗುತ್ತದೆ. ಜನರನ್ನು ಮೆಚ್ಚಿಸಲು ಮತ್ತು ದೇವರ ಕೋಣೆಯನ್ನು ಅಲಂಕರಿಸಲು ಬೇಡವಾದ ವಸ್ತುಗಳನ್ನು ತಂದು ದೇವರ ಕೋಣೆಯಲ್ಲಿ ಅನಗತ್ಯವಾಗಿ ಇಡಬಾರದು. ದೇವರ ಪೂಜೆಯು ಚೆನ್ನಾಗಿ ನೆರವೇರಿಸಲ್ಪಡುವಂತಹ ಅವಶ್ಯಕವಾದ ವಸ್ತುಗಳನ್ನು ಮಾತ್ರ ದೇವರ ಕೋಣೆಯಲ್ಲಿ ಇರಿಸಬೇಕು. ಶುಚಿರ್ಭೂತರಾಗಿ ತಲೆ ಮೇಲಿಂದ ಸ್ನಾನವನ್ನು ಮಾಡಿ ಪ್ರತಿದಿನ ದೇವರ ಆರಾಧನೆಯನ್ನು ಮಾಡಬೇಕು. ಹಬ್ಬದ ದಿನಗಳಲ್ಲಿ ದೇವರ ಪೂಜೆಯನ್ನು ವಿಶೇಷವಾಗಿ ಸಲ್ಲಿಸಬೇಕು ಮತ್ತು ಆಗಾಗ ದಿನ ವಿಶೇಷಗಳನ್ನು ತಿಳಿದುಕೊಂಡು ನೈವೇದ್ಯವನ್ನು ಅರ್ಪಿಸಬೇಕು. ಪೂಜೆ ಸಮಯ ಹೊರತಾಗಿ ದೇವರ ಗೃಹ ಅಥವಾ ದೇವರ ಕೋಣೆಯನ್ನು ಪ್ರವೇಶಿಸಬಾರದು. ಶುಚಿರ್ಭೂತರಾದ ಮೇಲೆ ಮಾತ್ರ ದೇವರ ಕೋಣೆಯನ್ನು ಎಂದಿಗೂ ಪ್ರವೇಶಿಸಬೇಕು. ಆಯಾ ದೇವರುಗಳನ್ನು ಇಲ್ಲಿ ವಿಶೇಷವಾಗಿ ತಿಳಿದುಕೊಂಡು ಆತನಿಗೆ ಬೇಕಾದಂತಹ ಪುಷ್ಪ ಫಲಗಳನ್ನು ಮತ್ತು ಅದೇ ರೀತಿಯಾದಂತಹ ನೈವೇದ್ಯಗಳನ್ನು ಅರ್ಪಿಸಬೇಕು. ಉದಾಹರಣೆಗೆ ಗಣಪತಿಗೆ ಗರಿಕೆ ಅಥವಾ ದೂರ್ವ, ಶಿವನಿಗೆ ಬಿಲ್ವಪತ್ರಿ ಮತ್ತು ಹಾಗೆ ವಿಷ್ಣುವಿಗೆ ತುಳಸಿಯನ್ನು ಏರಿಸುವುದು ಮಹತ್ವವಾಗಿದೆ. ಗಣಪತಿಗೆ ಕಡುಬು, ಮೋದಕ ನೈವೇದ್ಯ ನೀಡುವುದು ಅತಿ ವಿಶೇಷವಾದ ಭಕ್ಷ್ಯಭೋಜನವಾಗಿದೆ. ಅದೇ ರೀತಿಯಾಗಿ ಯತಿಗಳಿಗೆ ಮತ್ತು ಸನ್ಯಾಸಿಗಳಿಗೆ ಬಾಳೆಹಣ್ಣು, ಹಾಲು, ಫಲಗಳನ್ನು ನೀಡಬೇಕು. ಸತ್ಯನಾರಾಯಣ ಪೂಜೆಯಲ್ಲಿ ವಿಶೇಷವಾದ ದೇವರಿಗೆ ಅಂದರೆ ವಿಷ್ಣುವಿಗೆ ಶೀರ ಅಥವಾ ರವೆಯ ಸಜ್ಜಿಗೆ ಇಲ್ಲಿ ನೈವೇದ್ಯ ಕೊಡುವುದು ತುಂಬ ವಿಶೇಷವಾಗಿದೆ. ಆಯಾ ದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವುದು ಇಲ್ಲಿ ಬಹುಮುಖ್ಯವಾಗಿದೆ. ಮತ್ತು ಹಿರಿಯರು ಹೇಳುವ ಹಾಗೆ ಪಂಚಾಯತನ ಅಂದರೆ 5 ದೇವರುಗಳ ಪೂಜೆಯನ್ನು ಮಾಡೋದು ಕೂಡ ಬಹುಮುಖ್ಯವಾಗಿದೆ. ನಾಗ, ನಂದಿ, ಈಶ್ವರಲಿಂಗ, ಕುಲದೇವರು ಹಾಗೆ ಗ್ರಾಮದೇವರು ಮತ್ತು ಇಷ್ಟ ದೇವರು ಕೂಡ ವಿಶೇಷವಾಗಿ ಇಲ್ಲಿ ಪೂಜಿಸಲ್ಪಡುತ್ತಾನೆ. ಶಂಖ, ಗಂಟೆ, ಗಂಗಾಜಲ ಇವು ಬಹುಮುಖ್ಯ ಪುಣ್ಯ ಪಾತ್ರಗಳಾಗುತ್ತವೆ. ಮನೆಯ ದೇವರ ಕೋಣೆಯಲ್ಲಿ ದರ್ಬೆ ಹಾಗೆ ಗಂಧದ ಕೊರಳನ್ನು ಇಡಬೇಕು. ಇಂಥ ನಮ್ಮ ಹೆಮ್ಮೆಯ ಸಂಸ್ಕೃತಿಯನ್ನು ಉಳಿಸೋಣ, ಹಾಗೆ ಬೆಳೆಸೋಣ. ಇದೇ ರೀತಿಯಾದ 10 ಹಲವು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ. ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.